ಭಾಗವಹಿಸ್ತಕ್ಕಂಥ ಕೆಲಸ ಆಗಬೇಕಂತೇಳಿ ನಮ್ಮ ಎಲ್ರಿಗೂ ಒಂದು ನಿರ್ದೇಶನವನ್ನು ಕೊಡಬೇಕಾಗಿದೆ. ನಮ್ಮ ಯುವವರು ಸಹ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಸೆಕ್ರೆಟರಿಗಳು ತರ್ತಕ್ಕಂಥ ಕೆಲಸ ಆಗಬೇಕು. ಬೆಳಕಿನ ಮುಖ್ಯವಾಗಿ ಏನು ಇವತ್ತು ತಾಲೂಕಿನಲ್ಲಿ ಇವತ್ತು ದುರ್ಭಾವನೆ ಇಲ್ಲ ಮತ್ತು ನೌಕರ ಭಾವನೆ ಇಲ್ಲ, ಅದು ಸಹ ಅವತ್ತೇ ಪೂಜೆ ಮಾಡಬೇಕಂತ ಈಗಾಗಲೇ ಎಲ್ಲರೂ ಗಮನಕ್ಕೆ ನಾನು ತಂದಿದ್ದೀನಿ. ಆವತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಬಂದಿಲ್ಲ, ಅವರು ತಗೊಂಡು ಏಪ್ರಿಲ್ 14ನೇ ತಾರೀಕು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನೌಕರರು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತ ವಾಲಂಟಿಯರ್ಸ್ ಆಗಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು. ಇವತ್ತು ರಾಜಕಾರಣಿಗಳು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಾಮಿನೇಷನ್ ಪರಿಮಾಣದ ಸಂದರ್ಭದಲ್ಲಿ ಇವತ್ತು ಜನಗಳ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಆದರೆ ನಿಜವಾಗ್ಲೂ ನಾವು ಶಕ್ತಿ ಪ್ರದರ್ಶನ ಮಾಡಬೇಕಾಗಿರೋದು ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿವಸ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಎಲ್ಲರೂ ವೇದಿಕೆ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ಆವತ್ತಿನ ದಿವಸದಲ್ಲಿ ಕಾರ್ಯಕ್ರಮ ಪ್ರತಿ ವರ್ಷ 25, 30, 40, 50 ಪಲ್ಲಕ್ಕಿಗೆ ಬರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದರೆ ಅಂಬೇಡ್ಕರ್ ಜಯಂತಿ ದಿವಸ ಒಂದು ಪಲ್ಲಕ್ಕಿ ನಾವು ಮಾಡಿದರೆ ಸೂಕ್ತ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಾವು ಸುಮ್ಮನೆ ಪಲ್ಲಕ್ಕಿ ತಂದು ಕಾರ್ಯಕ್ರಮ ಅವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರ್ತದೆ. ಈಗ ಕೆಲವರು ಮುಖಂಡರು ಹೇಳಿದ್ರು, ನೀವು ಯಾವ ರೀತಿ ಅಂಬೇಡ್ಕರ್ ಭವನ ಕಟ್ತೀರ, ಯಾವ ರೀತಿ ಅಂಬೇಡ್ಕರ್ ಭವನ ಕಟ್ತೀರ ಅಂತ ಅವತ್ತು ಸ್ಟೇಜ್ ಮೇಲೆ ಸ್ಕ್ರೀನಲ್ಲಿ ತಾಲೂಕದಂತ ಎಲ್ಲರೂ ನೋಡುವಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಿದ್ವಿ. ಅವತ್ತು ಫಸ್ಟ್ ಫ್ಲೋರ್ ಹೆಂಗೆ ಬರ್ತದೆ, ಸೆಕೆಂಡ್ ಫ್ಲೋರ್ ಹೆಂಗೆ ಬರ್ತದೆ, ಅಲ್ಲಿ ಹಾಲ್ನಲ್ಲಿ ಎಷ್ಟು ಸೀಟ್ ಇರ್ತದೆ, ಕೆಳಗಡೆ ಡೈನಿಂಗ್ ಹಾಲ್ ಎಷ್ಟು ಸೀಟ್ ಇರ್ತದೆ, ಪಾರ್ಕ್ ಹೆಂಗೆ ಬರ್ತದೆ, ಅದ್ರ ಒಳಗಡೆ ಅಂಬೇಡ್ಕರ್ ಪ್ರತಿಮೆ ಏನು ಇವತ್ತು ದೇವನಹಳ್ಳಿ ತಾಲೂಕು ಆಫೀಸ್ ಮುಂದ್ಗಡೆ ಅಂಬೇಡ್ಕರ್ ಪ್ರತಿಮೆ ಯಾವ ರೀತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೋ ಇವೆಲ್ಲ ಅವತ್ತು ಅಂಬೇಡ್ಕರ್ ಜಯಂತಿ ದಿವಸ ಸ್ಕ್ರೀನ್ ಮೇಲೆ ಅದು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ತೋರಿಸ್ತಾರೆ. ಅವೆಲ್ಲ ನೋಡಿ ಯಾವ ರೀತಿ ನಮ್ಮ ಶ್ರೀಗಂಧ ತಾಲೂಕಲ್ಲಿ ಅಂಬೇಡ್ಕರ್ ಜಯಂತಿ ಬರ್ತದೆ, ಆ ಅಂಬೇಡ್ಕರ್ ಭವನದಲ್ಲಿ ಏನು ಉದ್ದೇಶ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ ಇವತ್ತು ರಾಷ್ಟ್ರೀಯ ಹಬ್ಬಗಳು ಸುಮಾರು 35 ಜಯಂತಿಗಳು ನಾವು ಪ್ರತಿ ವರ್ಷ ಮಾಡ್ತೀವಿ. ಆ 35 ಜಯಂತಿಗಳನ್ನು ಪ್ರತಿ ವರ್ಷ ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕನ್ನೋದು ಒಂದು ಅವರೊಂದು ಫಿಸಿಕಲ್ ಎಫರ್ಟ್ ನಾವು ತರ್ತೀವಿ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬಡವರು ಇವತ್ತು ಶುಭ ಕಾರ್ಯ ಮಾಡಬೇಕಾದ್ರೆ ಬಡವರು ಬಹಳಷ್ಟು ಅನಾನುಕೂಲ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಒಂದು ಅಂಬೇಡ್ಕರ್ ಕಟ್ಟಬೇಕು ನಾವು ಹೊರಟಿದ್ದೀವಿ. ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಇತಿಹಾಸದಲ್ಲಿ ಉಳಿಬೇಕಂತ ನಮ್ಮ ಮಂಜೂರಾಗ ಇದು 100% ಸತ್ಯ. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ, ಎಲ್ಲಕ್ಕಿಂತ ಹಿಂದೆ ಹೋಗಿ ಇತಿಹಾಸ ನೋಡಿದಾಗ ಈ ದೇಶದ 140 ಕೋಟಿ ಜನ ಬದುಕಲಿಕ್ಕೆ ಕಾರಣಕರ್ತರು ಡಾಕ್ಟರ್ ಅಂಬೇಡ್ಕರ್. ಇಂಥ ಮಹಾನುಭಾವನ ಈ ದೇಶದ ಜನತೆ 2 ಬಾರಿ ಸೋಲಿಸಿ 1952, 1957. ಅಂದ್ರೆ ದೇಶಕ್ಕೆ ಒಳ್ಳೆಯದು ಮಾಡಿದ್ರೆಲ್ಲ ಸೋಚಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೇಶ. ಇವತ್ತು ನಮ್ಮ ಒಂದು ಅಧಿಕಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡೋದು ಪ್ರಶ್ನೆ ಇಲ್ಲ. ಇವತ್ತು ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರ ದುರುಪಯೋಗ ಆಗ್ಬೋದು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ಕುಟುಂಬಗಳನ್ನು ನೋಡಿ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು 2023 ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಒಂದು ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ನಿರಂತರವಾಗಿ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾನ ಏನು ಈ ದೇಶದ 140 ಕೋಟಿ ಜನ ಇವತ್ತು ನಮ್ಮಿಂದ ಬದುಕಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ನನ್ನ ಒಂದು ಪುಣ್ಯ ಅಂತ ನಾನು ಸಂದರ್ಭದಲ್ಲಿ ಇವತ್ತು ಎಲ್ಲ ಮುಖಂಡರು ಮಾತಾಡಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಒಂದು ಜಾಗವನ್ನು ಗುರುತಿಸಬೇಕು. ಅಲ್ಲಿ ಹಿಂದೆ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಆಗಿತ್ತು.
ಭವನ ಕಟ್ಟಲಿಕ್ಕೆ ಅಂತ ಇವತ್ತು ಎಲ್ಲ ಮುಖಂಡರು ನನ್ನ ಗಮನ ತಂದಿದ್ದು. ಈಗ ಹಂತವಾಗಿ ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮ ಒಂದು ಗುರಿ 2013ರಲ್ಲಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಡುಗನ್ ಶಾಮಣ್ಣವರು ಶಾಸಕರಾದಾಗ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ. ನಮ್ಮ ಸ್ನೇಹಿತರು ಮದುವೆ ನಾವು ಹೋದಾಗ ಆ ಅಂಬೇಡ್ಕರ್ ಭವನ ನೋಡಿ ನಾವು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಅಂಬೇಡ್ಕರ್ ಭವನ ಕಟ್ಟಬೇಕಂತ ಆವತ್ತು ಇವತ್ತು ಸರ್ಕಾರದ ಒಂದು ಸೂಚನೆ ಮತ್ತು ಸರ್ಕಾರದ ಒಂದು ನಿಯಮಾವಳಿ ಏನಿದೆ ಅಂದರೆ ಪ್ರತಿ ಕ್ಷೇತ್ರಕ್ಕೂ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 2 ಕೋಟಿ ಅನುದಾನ ಕೊಡ್ತಕ್ಕಂಥದ್ದು ಇವತ್ತು ಅದರ ಒಂದು ಆದೇಶ ಆಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳಿಗೂ ನಮ್ಮ ಕ್ಷೇತ್ರದಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದುವಂಥ ಮುನಪ್ಪಣ್ಣವ್ರ ಗಮನವನ್ನು ಹಲವಾರು ಬಾರಿ ನಾವು ಮನವಿಗೆ ಕೊಟ್ಟರೆ ಆದರೂ ಅವರು 2 ಕೋಟಿ ಮೇಲೆ ನಮ್ಮ ಹಣ ಕೊಟ್ಟಿಲ್ಲ. ಇವೆಲ್ಲ ಗಮನಿಸ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಅಂಬೇಡ್ಕರ್ ಭವನ ಕಟ್ಟಬೇಕಾದ್ರೆ ಸುಮಾರು 10 ಕೋಟಿಗಿಂತ ಹೆಚ್ಚಿನ ಹಣ ಬೇಕಾಗ್ತದೆ. ಇವೆಲ್ಲ ನಾವು ನಮ್ಮ ಸಚಿವರ ಗಮನಕ್ಕೆ ಮತ್ತು ನಮ್ಮ MLCಗೆ ಗಮನ ತಂದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಗಮನ ಸಹ ನಾವು ತಂದಿದ್ದೇವೆ. ಈ 2024-25 ಸಾಲಿನ